Hello everybody, how are you? Fine, thank you. ಸೊ ಇವಾಗ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ತರ ಮಾತಾಡೋದು ಅಂತ ಹೇಳ್ಕೊಟ್ಟೆ. ಅಲ್ಲಿ ಯಾವ ತರ ವರ್ಬ್ಸ್ ಗಳು ಆಕ್ಸಿಲರಿ ವರ್ಬ್ ಇಂದ ಯಾವ ತರ ನಾವು ಕ್ವಶನ್ಸ್ ನ ಫಾರ್ಮ್ ಮಾಡಬಹುದು ಮತ್ತೆ ಆನ್ಸರ್ಸ್ ಯಾವ ತರ ಮಾಡಬಹುದು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಇನ್ನೊಂದ್ ಸ್ವಲ್ಪ ಅದನ್ನೇ ಕಂಟಿನ್ಯೂ ಮಾಡೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ ಶಾರ್ಟ್ ಆಗಿ ಯಾವ ತರ ನಾವು ಕ್ವಶನ್ಸ್ ಗೆ ಆನ್ಸರ್ ಮಾಡಬಹುದು ಅಂದ್ಬಿಟ್ಟು. ಓಕೆ, ಶಾರ್ಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಿ ನಾವ್ ಯಾವ ತರ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ಎಕ್ಸಾಂಪಲ್ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಡು ಐ ಸ್ಪೀಕ್ ಇಂಗ್ಲಿಷ್? ಡು ಐ ಸ್ಪೀಕ್ ಇಂಗ್ಲಿಷ್ ಅಂತ ಪ್ರಶ್ನೆ ಕೇಳಿದ್ರೆ ಎಸ್ ಯು ಡೂ. ಇಲ್ಲ ಅಂತಂದ್ರೆ ನೋ ಯು ಡೋಂಟ್. ಅವಾಗ್ಲೇ ನಾವು ಸ್ವಲ್ಪ ಲಾಂಗ್ ಆಗಿ ಹೇಳ್ಕೊಂಡ್ ಬಂದ್ವಿ. ಡು ಯು ಸ್ಪೀಕ್ ಡು ಐ ಸ್ಪೀಕ್ ಇಂಗ್ಲಿಷ್ ಅಂತಂದ್ರೆ ಏನ್ ಹೇಳ್ಕೊಂಡ್ ಬಂದ್ವಿ? ಐ ಸ್ಪೀಕ್ ಇಂಗ್ಲಿಷ್, ಐ ಡು ನಾಟ್ ಸ್ಪೀಕ್ ಇಂಗ್ಲಿಷ್, ಐ ಡೋಂಟ್ ಸ್ಪೀಕ್ ಇಂಗ್ಲಿಷ್. ಈ ತರ ಎಲ್ಲ ಹೇಳೋಣ ಅಂತ ಫಸ್ಟ್ ಕಲ್ತ್ಕೊಂಡ್ ಬಂದ್ವಿ. ಬಟ್ ಅದನ್ನೇ ಇವಾಗ ನಾನು ತುಂಬಾ ಶಾರ್ಟ್ ಆಗಿ ಆನ್ಸರ್ ಮಾಡೋ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆನ್ಸರ್ ಮಾಡ್ಬೇಕು ಅಂತಾರಲ್ಲ, ಸೊ ಆ ತರ ತುಂಬಾ ಶಾರ್ಟ್ ಆಗಿ ಯಾವ ತರ ಹೇಳ್ಬೋದು. ಈಗ ಮತ್ತೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಡು ಐ ಸ್ಪೀಕ್ ಇಂಗ್ಲಿಷ್? ಎಸ್ ಯು ಡೂ. ಡು ಐ ಸ್ಪೀಕ್ ಇಂಗ್ಲಿಷ್? ನೋ ಯು ಡೋಂಟ್. ಡು ಯು ಸ್ಪೀಕ್ ಇಂಗ್ಲಿಷ್? ಎಸ್ ಐ ಡೂ. Do you speak English? No, I don't. Does he speak English? Yes, he does. Does he speak English? No, he doesn't. Does she speak English? Yes, she does. Does she speak English? No, she doesn't. Does it speak English? Yes, it does. Does it speak English? No, it doesn't. Do we speak English? Yes, we do. Do we speak English? No, we don't. Do they speak English? Yes, they do. Do they speak English? No, they don't. Okay, so this is how you have to practice. ಈಗ ಇನ್ನೊಂದು ಯಾವ್ದಾದ್ರು ವರ್ಕ್ ತಗೊಂಡು ಪ್ರಾಕ್ಟೀಸ್ ಮಾಡೋಣ. ಎಕ್ಸಾಂಪಲ್, ಓಕೆ, ಡು ಐ ಪ್ಲೇ ಕ್ರಿಕೆಟ್? ಎಸ್ ಯು ಡೂ. ಡು ಐ ಪ್ಲೇ ಕ್ರಿಕೆಟ್? ನೋ ಯು ಡೋಂಟ್. Do you play cricket? Yes, you do. Do you play cricket? No, you don't. Does he play cricket? Yes, he does. Does he play cricket? No, he doesn't. Does she play cricket? Yes, she does. Does she play cricket? No, she doesn't. Does it play cricket? Yes, it does. Does it play cricket? No, it doesn't. Do we play cricket? Yes, we do. Do we play cricket? No, we don't. Do they play cricket? Yes, they do. Do they play cricket? No, they don't. Okay, so ಈ ತರ ನೀವು ಬೇರೆ ಬೇರೆ ವರ್ಬ್ಸ್ ನ ತಗೊಂಡು take one more example and practice. Do I study English? Yes, you do. Do I study English? No, you don't. Do you study English? Yes, I do. Do you study English? No, I don't. Does he study English? Yes, he does. Does he study English? No, he doesn't. Does she study English? Yes, she does. Does she study English? No, she doesn't. Does it study English? Yes, it does. Does it study English? No, it doesn't. Do we study English? Yes, we do. Do we study English? No, we don't.
Do they study English? Yes, they do. Do they study English? No, they don't. Okay, one more example. They don't. ಅದೇ ತರನೇ ಎಕ್ಸಾಂಪಲ್ ಟೇಕ್ ಅಂತ. Do you take this? Yes, I do. Do you take this? No, I don't. Do you take this? Yes, I do. Do you take this? No, I don't. Does she take this? Yes, she does. Does she take this? No, she doesn't. Does he take this? Yes, he does. Does he take this? No, he doesn't. Does it take this? Yes, it does. Does it take this? No, it doesn't. Do we take this? Yes, we do. Do we take this? No, we don't. Do they take this? Yes, they do. Do they take do they take this? No, they don't. Okay, same way you practice like ನಿಮ್ಗೆ ಯಾವ ತರ ಯಾವ್ದಾದ್ರು ವರ್ಕ್ ಗೋ ಅಂತ ತಗೊಳ್ಳಿ. ಗೋ ಟು ಹೋಮ್, ಡು ಯು ಕಮ್ ಟು ಹೋಮ್, ಡು ಯು ಗೋ ಟು ಅವರ್ ಹೋಮ್. ಓಕೆ, ಸೊ ಈ ತರ ಡೂ ಇಂದ ನಿಮ್ಗೆ ಡು ಯು ಪ್ಲೇ ಕ್ರಿಕೆಟ್, ಡು ಯು ಸಿಂಗ್ ಡು ಯು ಸಿಂಗ್ ಅ ಸಾಂಗ್, ಓಕೆ, ಡು ಯು ರೀಡ್, ಡು ಯು ಸ್ಪೀಕ್, ಡು ಯು ವಾಕ್, ಡು ಯು ರನ್, ಡು ಯು ಪ್ಲೇ. ಓಕೆ, ಸಿಂಪಲ್ ಆಗಿ ಇಂಗ್ಲಿಷ್ ನೀವು ಅದು ಸಿಚುಯೇಷನ್ ತಕ್ಕನಾಗಿ ನೀವು ಯಾವ ತರ ನಿಮ್ಮ ಸಮಯ ಸಂದರ್ಭ ಇರುತ್ತಲ್ಲ ಅದ್ರ ಪ್ರಕಾರ ನೀವು ಮಾತಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಡು ಯು ವಾಚ್ ಟಿವಿ, ಡು ಯು ಲಿಸನ್ ರೇಡಿಯೋ, ಓಕೆ, ಡು ಯು ಲಿಸನ್ ಮ್ಯೂಸಿಕ್, ಡು ಯು ಗೋ ಟು ಕಾಲೇಜ್, ಡು ಯು ಗೋ ಟು ಸ್ಕೂಲ್, ಓಕೆ, ಡಸ್ ಶಿ ಕಮ್ ಟು ಯುವರ್ ಹೌಸ್, ಡಸ್ ಹಿ ಗೋ ಟು ಹಿಸ್ ಹೌಸ್, ಓಕೆ, ಡು ದೇ ಕಮ್ ಟು ಯುವರ್ ಹೌಸ್. ಸೊ ಈ ತರ ನಿಮ್ಗೆ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಚೆನ್ನಾಗಿ ಮಾತಾಡೋದಕ್ಕೆ ಬಂದ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಲೆಟ್ಸ್ ಡೂ ಸಮ್ ಮೋರ್ ಪ್ರಾಕ್ಟೀಸ್. ಓಕೆ, ಡು ಯು ಸ್ಪೀಕ್ ಕನ್ನಡ? ಎಸ್, ಐ ಡೂ. ರಾಮ್, ಡು ಯು ಸ್ಪೀಕ್ ತೆಲುಗು? ನೋ, ಐ ಡೋಂಟ್. ರವಿ, ಡು ಯು ಸ್ಪೀಕ್ ಹಿಂದಿ? ಎಸ್, ಐ ಡೂ. ರಾಜ್, ಡು ಯು ಸ್ಪೀಕ್ ತಮಿಳ್? ಎಸ್, ಐ ಡೂ. Ramya, do I speak Kannada? Yes, you do. Students, do you speak English? Yes, we do. ಓಕೆ, ನೋಡಿ ಇಲ್ಲೇ ಎಷ್ಟೊಂದು ನಿಮ್ಗೆ ಗೊತ್ತಾಗ್ಬಿಡ್ತು. ಇದನ್ನೇ ನೀವು ಕ್ರಿಯಾಪದಕ್ಕೆ ತಕ್ಕನಾಗಿ ನಿಮ್ಮಲ್ಲಿ ಆ ಸಮಯಕ್ಕೆ ಸಂದರ್ಭವಾಗಿ ಯಾವ ಕ್ರಿಯಾಪದನ ಯೂಸ್ ಮಾಡ್ತೀರೋ ಅದಕ್ಕೆ ನೀವು ಡೂ ನ ಮತ್ತೆ ಡಸ್ ಹಾಕಿ ಪ್ರಶ್ನೆ ಮಾಡಿ, ಅದೇ ರೀತಿ ಆನ್ಸರ್ ಮಾಡ್ಬೇಕಾದ್ರೆ ಶಾರ್ಟ್ ಆಗಿ ಆನ್ಸರ್ ಮಾಡಿ. ಎಸ್, ಐ ಡೂ. ನೋ, I don't. Yes, she does. No, she doesn't. Yes, he does. No, he doesn't. Okay, yes, it does. No, it doesn't. ಈ ತರ. Okay. Do you speak Chinese? No, I don't. Do you speak Gujarati? No, I don't. Do you speak Marathi? No, I don't. Does your dog speak English? No, it doesn't. Okay. He, she, it does, doesn't. I, we, you, they do, don't. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ, ಜಾಸ್ತಿ ಏನಿಲ್ಲ. ಯು ಜಸ್ಟ್ ರಿಮೆಂಬರ್ ದಿಸ್ ಥಿಂಗ್ಸ್ ಅಂಡ್ ಸ್ಟಾರ್ಟ್ ಟು ಇಂಪ್ರೂವ್ ಯುವರ್ ಲ್ಯಾಂಗ್ವೇಜ್. ಓಕೆ, ಈಗ ಸುಮ್ಮನೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಯಾವ ತರ ನಾವು ಇಂಗ್ಲಿಷ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋ, ಇಷ್ಟು ದಿವಸ ಏನ್ ಕಲ್ತ್ಕೊಂಡ್ ಬಂದಿದ್ವಿ ಅದನ್ನ ಸ್ವಲ್ಪ ಒಂದೊಂದೇ ಯಾವ್ದಾದ್ರು ಸೆಂಟೆನ್ಸ್ ತಗೊಂಡು ಒಂದು ಸ್ಟ್ರಕ್ಚರ್ ಮಾಡ್ಕೊಂಡು ಮಾತಾಡೋ ತರ ಮಾತಾಡೋಣ. ಇದೇ ತರ ನೀವು ಮನೆಯಲ್ಲಿ ಏನ್ ಕೇಳ್ಕೊಂಡ್ ಬಂದಿದ್ದೀರಾ ಬಿಗಿನಿಂಗ್ ಇಂದ, ನಿಮ್ಗಾಗ್ಲೇ ಒಂದು ಸ್ಟೋರಿನೇ ಹೇಳೋ ಒಂದು ಲೆವೆಲ್ಗೆ ಬಂದ್ಬಿಟ್ಟಿರ್ತೀರ. ಆಲ್ಮೋಸ್ಟ್ ಆಲ್ ನಾವೇನ್ ಮಾತಾಡಿದ್ವಿ, ಏನ್ ಕಲ್ತಿದೀವಿ, ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದನ್ನೇ ಮಾಡಿದೀವಿ.
ಅದನ್ನೇ ಹೇಳೋಣ ಈಗ. ಓಕೆ, ಸುದೀಪ್ ಈಸ್ ಫ್ರಮ್ ಕರ್ನಾಟಕ. ವೇರ್ ಈಸ್ ಸುದೀಪ್ ಫ್ರಮ್? ಸುದೀಪ್ ಈಸ್ ಫ್ರಮ್ ಕರ್ನಾಟಕ. ಸೇಮ್ ವೇ ನಿಮ್ ಫ್ರೆಂಡ್ ಯಾರಾದ್ರೂ ಇದ್ರು ಅಂತಂದ್ರೆ ಅವ್ರಿಗೆ ವೇರ್ ಈಸ್ ಯು ಫ್ರಮ್? ಹಿ ಈಸ್ ಫ್ರಮ್ ಅವ್ರ ಊರ ಹೆಸರು. ಓಕೆ, ದರ್ಶನ್ ಈಸ್ ನಾಟ್ ಫ್ರಮ್ ಕೇರಳ. ವೇರ್ ಈಸ್ ದರ್ಶನ್ ಫ್ರಮ್? ದರ್ಶನ್ ಈಸ್ ಫ್ರಮ್ ಮೈಸೂರ್ or Karnataka. Darshan is not from Kerala. Where are you from? We are from Bangalore. Do you speak English? Yes, we do. Do you speak English? Yes, you do. Do you speak English? You should say yes, we do. ಯಾಕಂದ್ರೆ ಕಲ್ತಿದ್ದೀರ ಈಗ, ಇಂಗ್ಲಿಷ್ ಕಲ್ತಿದ್ದೀರಾ ಈಗ. ನೀವು ಯಾರಿಗಾದ್ರು ಕೇಳಿದ್ರೆ ನೀವು ಹೇಳ್ಬೇಕಾಗುತ್ತೆ, ಡು ಯು ಸ್ಪೀಕ್ ಇಂಗ್ಲಿಷ್? ಎಸ್ ವಿ ಡೂ. ಇನ್ನು ಸ್ಟೈಲ್ ಆಗಿ ಹೇಳ್ಬೇಕಂದ್ರೆ ಎಸ್ ವಿ ಡೂ. ಎಸ್ ವಿ ಡೂ ಸ್ಪೀಕ್ ಇಂಗ್ಲಿಷ್. ವಾಟ್ ಯು ವಾಂಟ್? ವಾಟ್ ಯು ವಾಂಟ್ ಟು ಟೆಲ್ ಮೀ? ಮುಂದೆ ಹೋಗ್ತಾ ಹೋಗ್ತಾ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಈಗ ಸುಮ್ಮನೆ ಒಂದು ಸ್ಟೋರಿ ಫಾರ್ಮ್ ಮಾಡೋಣ. ಆ ಸ್ಟೋರಿಲಿ ಮತ್ತೆ ಕೆಲವೊಂದು ಪ್ರಶ್ನೆ ಉತ್ತರಗಳನ್ನ ಯಾವ ತರ ಹೇಳ್ಬೋದು ಅಂತ ಸುಮ್ಮನೆ ಜಸ್ಟ್ ಫಾರ್ ಪ್ರಾಕ್ಟೀಸ್. Ravi is from India. Ravi is from India. He lives in Australia. He is 25 years old. He is tall and good looking. He is tall and good looking. He has short curly hair. He has short curly hair. He speaks English and Kannada. He doesn't speak Japanese. He is a student at university, or you can say at school, at college. Okay, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. Ravi is from India. He lives in Australia. He is 25 years old. He is tall and good looking. He has short curly hair. He speaks English. He doesn't speak Japanese. He is a student at university. Okay, ನೀವು ಇದೇ ತರನೇ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಬರೀರಿ. ಇಲ್ಲಿ ನಾನು ಮತ್ತೆ ಅದಕ್ಕೆ ಕ್ವಶನ್ಸ್ ಯಾವ ತರ ಕೇಳ್ಬೋದು. ವೇರ್ ಈಸ್ ರವಿ ಫ್ರಮ್? ವೇರ್ ಈಸ್ ರವಿ ಫ್ರಮ್? He is from India. How old is he? How old is he? He is 25 years old. He is 25 years old. Is he tall? Is he tall? Yes, he is. Does he speak Japanese? No, he doesn't. Is Ravi a student? Yes, he is. Okay. I'm just going to wind up this session. Now what you have to do is that you have to listen, you have to practice, and you have to speak. There is only one mantra, that is called listen, speak, practice. Listen, speak, practice. ನೀವು ಯಾವುದೇ ಭಾಷೆ ಕಲಿಬೇಕಂತಂದ್ರೆ ಫಸ್ಟ್ ಕೇಳಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮಾತಾಡಿ. ಯಾಕಂದ್ರೆ ಯಾವ ಭಾಷೆನೂ ಫಸ್ಟ್ ಬರೆದು ಓದಿ ಕಲಿಯೋದು ಕಷ್ಟ ಆಗುತ್ತೆ. ಕೇಳಿ ಪ್ರಾಕ್ಟೀಸ್ ಮಾಡಿ ಮಾತಾಡೋದು ಸುಲಭ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.